ಓಕೆ, ಇನ್ನು ಪ್ರತಿಷ್ಠಿತ ಫ್ಯಾಷನ್ ಡಿಸೈನರ್ ಒಬ್ಬರಿಗೆ ಫಿಲ್ಮ್ ಸಿಟಿ ಮಾಲೀಕ ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದಾನೆ. ಆಕೆ ಪ್ರೀತಿಯನ್ನು ಒಪ್ಪದೇ ಇದ್ದದಕ್ಕೆ ಹಲ್ಲೆ ಮಾಡಿ ನಿನ್ನನ್ನು ಮತ್ತು ನಿಮ್ಮ ಮಕ್ಕಳನ್ನು ಕೊಲ್ತೀನಿ ಅಂತ ಆವಾಜ್ ಬೇರೆ ಹಾಕಿದ್ದಾನೆ, ಬೆದರಿಕೆ ಬೇರೆ ಒಡ್ಡಿದ್ದಾನೆ. ಹಾಗಾದರೆ ಏನಿದು ಕಥೆ? ಯಾರು ಆ ಫ್ಯಾಷನ್ ಡಿಸೈನರ್? ಈ ಫಿಲ್ಮ್ ಸಿಟಿ ಮಾಲೀಕ ಯಾರು? ಎಲ್ಲಿ ನಡೆದಿದ್ದು ಘಟನೆ ನೋಡೋಣ ಬನ್ನಿ. ಖ್ಯಾತ ಫ್ಯಾಷನ್ ಡಿಸೈನರ್ಗೆ ಲವ್ ಟಾರ್ಚರ್. ಫಿಲ್ಮ್ ಸಿಟಿ ಮಾಲೀಕನ ವಿರುದ್ಧ ಎಫ್ಐಆರ್. ಡಿಸೈನರ್ ಪ್ರೀತಿ ನಿರಾಕರಿಸಿದ್ದಕ್ಕೆ ಕೊಲೆ ಬೆದರಿಕೆ. ಪ್ರೀತ್ಸೆ ಅಂತ ಖ್ಯಾತ ಫ್ಯಾಷನ್ ಡಿಸೈನರ್ಗೆ ಕಾಟ ಕೊಟ್ಟಿದ್ದಲ್ಲದೆ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದ ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ಸಂತೋಷ್ ರೆಡ್ಡಿ ವಿರುದ್ಧ ಬೆಂಗಳೂರಿನ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ನಿವಾಸಿಯಾದ ಫ್ಯಾಷನ್ ಡಿಸೈನರ್ ಹಲವಾರು ಸೆಲೆಬ್ರಿಟಿಗಳಿಗೆ ಫ್ಯಾಷನ್ ಡಿಸೈನ್ ಮಾಡಿಕೊಟ್ಟಿದ್ದು, ಇನ್ಸ್ಟಾಗ್ರಾಂನಲ್ಲಿ 25 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ. ತನ್ನ ಫ್ಯಾಷನ್ ಡಿಸೈನ್ನಿಂದಲೇ ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ. ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನಿಂದ ಪ್ರೀತ್ಸೆ ಎಂದು ಖ್ಯಾತ ಫ್ಯಾಷನ್ ಡಿಸೈನರ್ಗೆ ಲವ್ ಟಾರ್ಚರ್ ಕೊಡಲಾಗಿದೆ. ಆರೋಪಿ ಸಂತೋಷ್ ರೆಡ್ಡಿ ವಿರುದ್ಧ ವೈಯಾಲಿಕಾವಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಂತೋಷ್ ರೆಡ್ಡಿ ಮಗಳು ತನ್ನ ಕಸಿನ್ ಮದ್ವೆಗೆ ಬಟ್ಟೆ ಬೇಕು ಅಂತ ಇದೇ ಫ್ಯಾಷನ್ ಡಿಸೈನರ್ನ ಸಂಪರ್ಕ ಮಾಡಿದ್ದಾಳೆ. ಮಗಳು ಭಾವನ್ಯ ರೆಡ್ಡಿ ಕಾಂಟ್ಯಾಕ್ಟ್ ಬಳಸಿಕೊಂಡ ಸಂತೋಷ್ ರೆಡ್ಡಿ ಫ್ಯಾಷನ್ ಡಿಸೈನರ್ನ ಪರಿಚಯ ಮಾಡಿಕೊಂಡು ಸ್ನೇಹ ಸಂಪಾದಿಸಿಕೊಂಡು ಫ್ಯಾಮಿಲಿ ಫ್ರೆಂಡ್ ಅಂತೆ ಇದ್ದಂತೆ. ನಂತರ ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದಾಗ ನಮ್ಮ ಮನೆಯಲ್ಲಿ ಒಪ್ತಿಲ್ಲ ಅಂತ ಫ್ಯಾಷನ್ ಡಿಸೈನರ್ ನಿರಾಕರಣೆ ಮಾಡಿದ್ದಾರೆ. ನಂತರ ತನ್ನ ಮಗಳು ಭಾವನ್ಯ ರೆಡ್ಡಿಗೆ ಗಂಡು ಇದ್ರೆ ನೋಡಿ ಎಂದಿದ್ದಾನೆ. ಮತ್ತೊಂದು ದಿನ ತನ್ನ ಮಗಳು ಭಾವನ್ಯ ರೆಡ್ಡಿ ನನ್ನ ಜೊತೆ ಮಾತನಾಡುತ್ತಿಲ್ಲ ಅಂತ ಫ್ಯಾಷನ್ ಡಿಸೈನರ್ನ ಬೆಂಗಳೂರಿನ ನಿವಾಸಕ್ಕೆ ಬಂದಿದ್ದ ಸಂತೋಷ್ ರೆಡ್ಡಿ ನನಗೆ ನಿಮ್ಮ ಸಹಾಯ ಬೇಕು ಅಂತ ಎಮೋಷನಲ್ ಆಗಿ ಮಾತನಾಡಿದ್ದಾನೆ. ಸಮಾಧಾನ ಮಾಡಿದ್ದ ಫ್ಯಾಷನ್ ಡಿಸೈನರ್ಗೆ ಏಕಾಏಕಿ ನಿನ್ನನ್ನ ಪ್ರೀತಿ ಮಾಡ್ತೀನಿ, ನೀನು ಕೂಡ ಪ್ರೀತಿಸಲೇಬೇಕು ಅಂತ ಗೋಗರೆದಿದ್ದಾನೆ. ಇದನ್ನ ನಿರಾಕರಿಸಿದಾಗ ಆಕೆಯ ಮೇಲೆ ಹಲ್ಲೆ ಮಾಡಿ ನೀನು ಲವ್ ಮಾಡಿಲ್ಲ ಅಂದ್ರೆ ನಿನ್ನಿಬ್ಬರು ಮಕ್ಕಳನ್ನ ಕೊಂದು ನಿನ್ನನ್ನು ಕೊಲ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ. ಬೆಂಗಳೂರಿನ ಖ್ಯಾತ ಫ್ಯಾಷನ್ ಡಿಸೈನರ್ಗೆ ಚೆನ್ನೈನ ಇವಿಪಿ ಫಿಲಂ ಸಿಟಿಯ ಮಾಲೀಕನೊಬ್ಬ ಹಲ್ಲೆಯನ್ನು ನಡೆಸಿ ಕಿರುಕುಳವನ್ನು ಕೊಟ್ಟಿರುವಂತಹ ಘಟನೆ ನಡೆದಿದೆ. ಪ್ರೀತ್ಸೆ ಅಂತೇಳಿ ಫ್ಯಾಷನ್ ಡಿಸೈನರ್ ಹಿಂದೆ ಬಿದ್ದು ಆಕೆ ನಿರಾಕರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಹಲ್ಲೆಯನ್ನು ಕೂಡ ನಡೆಸಿದ್ದಾನೆ. ಅದರ ಜೊತೆಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ. ಘಟನೆಯ ಹಿನ್ನೆಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಫ್ಯಾಷನ್ ಡಿಸೈನರ್ಗೆ ಈ ಇವಿಪಿ ಫಿಲಂ ಸಿಟಿಯ ಮಾಲೀಕ ಸಂತೋಷ್ ರೆಡ್ಡಿ ಏನಿದ್ದಾನೆ, ಈತನ ಮಗಳು ಸಂಪರ್ಕವನ್ನು ಮಾಡ್ತಾರೆ. ನನ್ನ ಕಸಿನ್ ಮದುವೆ ಇದೆ, ಹೀಗಾಗಿ ಒಂದಷ್ಟು ಬಟ್ಟೆಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಆ ಬಳಿಕ ಮಗಳ ಸಹಾಯದಿಂದ ಈಕೆಯ ನಂಬರನ್ನು ತೆಗೆದುಕೊಂಡು ಮಾತನಾಡ್ತಾನೆ. ನನ್ನ ಮಗಳಿಗೆ ಒಂದು ಗಂಡು ನೋಡಿ ಅನ್ನೋ ನಿಟ್ಟಿನಲ್ಲಿ ಈಕೆಗೆ ಹತ್ತಿರವಾಗುವಂತಹ, ಅದರ ಜೊತೆಗೆ ಈಕೆಯ ಜೊತೆ ಸ್ನೇಹವನ್ನು ಬೆಳೆಸುವ ಕೆಲಸವನ್ನು ಮಾಡ್ತಾನೆ. ಅದಾದ ಬಳಿಕ ಏಕಾಏಕಿ ನನ್ನ ಮಗಳು ನನ್ನ ಜೊತೆ ಮಾತನಾಡ್ತಿಲ್ಲ ಅಂತೇಳಿ ಬೆಂಗಳೂರಿನ ಇವರ ಮನೆಗೆ ಬರ್ತಾನೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ ಏಕಾಏಕಿ ನೀವು ನನ್ನನ್ನು ಪ್ರೀತಿ ಮಾಡಲೇಬೇಕು ಅಂತೇಳಿ ಗೋಗರಿತಾನೆ. ಆ ಸಂದರ್ಭದಲ್ಲಿ ಫ್ಯಾಷನ್ ಡಿಸೈನರ್ ಒಪ್ಕೊಳ್ಳೋದಿಲ್ಲ. ಆಗ ಈತ ಆಕೆಯ ಮುಖಕ್ಕೆ ಹೊಡೆದು ಅದಾದ ಬಳಿಕ ಆಕೆ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಹಲ್ಲೆಯನ್ನು ಕೂಡ ನಡೆಸಿದ್ದಾನೆ. ಮತ್ತೆ ನಿನ್ನ ಇಬ್ಬರು ಮಕ್ಕಳು ಮತ್ತೆ ನಿನ್ನನ್ನು ಕೊಲೆ ಮಾಡೋದಾಗಿ ಕೂಡ ಬೆದರಿಕೆಯನ್ನ ಹಾಕಿದ್ದಾನೆ. ಫಿಲ್ಮ್ ಸಿಟಿ ಮಾಲೀಕನ ಟಾರ್ಚರ್ಗೆ ಡಿಸೈನರ್ ಹೈರಾಣ. ಠಾಣೆಗೆ ದೂರು ನೀಡಿದ ಫ್ಯಾಷನ್ ಡಿಸೈನರ್. ದೂರು ಬೆನ್ನಲ್ಲೇ ಸಂತೋಷ್ ರೆಡ್ಡಿ ನಾಪತ್ತೆ. ಮಗಳ ಮೂಲಕ ಡಿಸೈನರ್ ಪರಿಚಯ ಮಾಡಿಕೊಂಡ ಫಿಲ್ಮ್ ಸಿಟಿ ಮಾಲೀಕ ಸಂತೋಷ್ ರೆಡ್ಡಿ ಪ್ರೀತಿ ಕಿರುಕುಳ ತಡೆಯಲಾರದೆ ಡಿಸೈನರ್ ವೈಯಾಲಿಕಾವಲ್ ಠಾಣೆಗೆ ದೂರು ನೀಡಿದ್ದಾರೆ. ಡಿಸೈನರ್ ನೀಡಿದ ದೂರಿನನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಇನ್ನು ದೂರು ದಾಖಲಾಗ್ತಿದ್ದಂತೆ ಫಿಲ್ಮ್ ಸಿಟಿ ಮಾಲೀಕ ಸಂತೋಷ್ ರೆಡ್ಡಿ ನಾಪತ್ತೆಯಾಗಿದ್ದು ಎಲ್ಲಿ ಅಡಗಿದ್ದಾನೆ ಎಂದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸದ್ಯ ಈ ಘಟನೆ ಸಂಬಂಧ ಫ್ಯಾಷನ್ ಡಿಸೈನರ್ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ಸಹ ದಾಖಲು ಮಾಡಿದ್ದಾರೆ. ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಈ ಫ್ಯಾಷನ್ ಡಿಸೈನರ್ ಇದಾರಲ್ಲ, ಇವರು ಬೆಂಗಳೂರಿನ ಪ್ರತಿಷ್ಠಿತ ಫ್ಯಾಷನ್ ಡಿಸೈನರ್. ಇವರು ಸಾಕಷ್ಟು ಸೆಲೆಬ್ರಿಟಿಗಳಿಗೆ ಫ್ಯಾಷನ್ ಡಿಸೈನಿಂಗ್ ಅನ್ನು ಮಾಡಿಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 25 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ಸಹ ಹೊಂದಿದ್ದಾರೆ. ಸದ್ಯ ಇವರ ದೂರಿನ ಆಧಾರದ ಮೇಲೆ ಆರೋಪಿಯನ್ನ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಕೂಡ ವೈಯಾಲಿಕಾವಲ್ ಪೊಲೀಸರು ಮಾಡ್ತಿದ್ದಾರೆ. ಸ್ನೇಹಿತೆಗೆ ಬ್ಲಾಕ್ ಮೇಲ್ ಆರೋಪ. ಕಿರುತೆರೆ ನಟಿಗೆ ಪೊಲೀಸರ ನೋಟಿಸ್. ನಾಳೆ ವಿಚಾರಣೆಗೆ ಬರುವಂತೆ ಸೂಚನೆ. ಕಿರುತೆರೆ ನಟಿ ಆಶಾ ಜೋಯಿಸರಿಗೆ ತಿಲಕ್ ನಗರ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಸ್ನೇಹಿತೆಯ ಖಾಸಗಿ ಫೋಟೋ ಹಾಗೂ ಆಡಿಯೋಗಳನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಆರೋಪದ ತನಿಖೆಗೆ ನಟಿ ಆಶಾಗೆ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಿರುತೆರೆ ನಟಿ ಆಶಾ ಜೋಯಿಸ್ ವಯಸ್ಸಿನಲ್ಲಿ ಹಿರಿಯರಾಗಿರುವ ಪಾರ್ವತಿ ಎಂಬುವವರ ಸ್ನೇಹವನ್ನ ಮಾಡಿಕೊಂಡಿರ್ತಾರೆ.
ಪಾರ್ವತಿ ಮತ್ತು ನಟಿ ಆಶಾ ಸ್ನೇಹಿತರಾಗಿರುವ ಸಂದರ್ಭದಲ್ಲಿ ನಟಿ ಆಶಾ ಪಾರ್ವತಿಯ ಖಾಸಗಿ ವಿಡಿಯೋ, ಆಡಿಯೋ ಹಾಗೂ ಪರ್ಸನಲ್ ಡೇಟಾ ತೆಗೆದುಕೊಂಡು ಬೇರೊಬ್ಬರಿಂದ ಬ್ಲಾಕ್ಮೇಲ್ ಮಾಡಿ 2 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಹೀಗೆಂದು ಆರೋಪಿಸಿ ಪಾರ್ವತಿ ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಪಾರ್ವತಿ ಕೊಟ್ಟ ದೂರಿನ ಆಧಾರದ ಮೇಲೆ ಎಫ್ಐಆರ್ ಮಾಡಿಕೊಂಡಿರೋ ತಿಲಕ್ ನಗರ ಪೊಲೀಸರು ಆರೋಪಿ ನಟಿ ಆಶಾರನ್ನ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದು, ನಟಿ ನಾಳೆ ವಿಚಾರಣೆಗೆ ಹಾಜರಾಗುತ್ತಾರೆಂದು ತಿಳಿದು ಬಂದಿದೆ. ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ತಿಲಕ್ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ತನ್ನ ಸ್ನೇಹಿತೆಯ ಪರ್ಸನಲ್ ಡೇಟಾಗಳನ್ನು ಕದ್ದು ಬೇರೊಬ್ಬರಿಗೆ ಕೊಟ್ಟು ಆ ಡೇಟಾಗಳನ್ನು ಇಟ್ಕೊಂಡು ಬ್ಲಾಕ್ಮೇಲ್ ಮಾಡ್ತಿದ್ದಂಥ ಆರೋಪದ ಮೇಲೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಟಿಯ ವಿರುದ್ಧ ದೂರು ದಾಖಲಾಗಿತ್ತು. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಹಾಜರಾಗಲು ನಟಿ ಆಶಾ ಜೋಯಿಸ್ಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ಒಟ್ಟಾರೆ ಫಿಲ್ಮ್ ಸಿಟಿ ಮಾಲೀಕ ಫ್ಯಾಷನ್ ಡಿಸೈನರ್ಗೆ ಪ್ರೀತಿಸುವಂತೆ ಪೀಡಿಸ್ತಿದ್ರೆ, ಮತ್ತೊಂದು ಕಡೆ ಸ್ನೇಹಿತೆಗೆ ಕಿರುತೆರೆ ನಟಿ ಬ್ಲಾಕ್ಮೇಲ್ ಮಾಡಿದ ಆರೋಪ ಎದುರಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.